ನಮಸ್ಕಾರ ಸ್ನೇಹಿತರೆ, ಶಿಲ್ಪಾ ಮನೋಜ್ ಅಫಿಷಿಯಲ್ ಚಾನಲ್ಗೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ. ಸ್ನೇಹಿತರೆ, ಬರೀ ಇವತ್ತು ತೆಳ್ಳನು ಈ ಥರ ಕಟ್ಟಕ್ಕಾಗಂಥ ರೊಟ್ಟಿ ಮಾಡೋದು ಹೆಂಗತ್ತೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಏನು ಬಡಿಯೋ ಅವಶ್ಯಕತೆಯೇ ಇಲ್ಲ, ಆರಾಮಾಗಿ ಮಾಡ್ಕೋಬೋದು. ಆಮೇಲೆ ಈ ರೆಸಿಪಿನ ಪೂರ್ತಿಯಾಗಿ ನೋಡ್ರಿ ಹೆಂಗೆ ಮಾಡೋಂತೆ. ಏನು ದೊಡ್ಡ ಕೆಲಸ ಏನಲ್ಲ. ನೋಡ್ತಿರ್ಬೋದು ಏನು ಸಖತ್ತಾಗಿ ಬಂದವು ರೊಟ್ಟಿ ಅಂತೇಳಿ, ಎಷ್ಟು ತೆಳ್ಳಗೆ ಬಂದವ್ರಿ. ಅವು ಸ್ವಲ್ಪ ಒಂದು ದಿನ ಬಿಟ್ಟರೆ ಪೂರ್ತಿ ಕಟ್ಟಕ್ಕಾಗಿ ನಿಲ್ತಾವೆ ಅಂಥ ರೊಟ್ಟಿ ಇವು. ಬರೀ ಈ ರೆಸಿಪಿನ ಶೇರ್ ಮಾಡ್ಕೊತೀವಿ. ವಿಡಿಯೋ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿರಿ. ಇಷ್ಟ ಆದರೆ ಲೈಕ್ ಶೇರ್ ಮಾಡಿರಿ. ಹೊಸದಾಗಿ ನೋಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿರಿ. ಈಗ ನಾನು ಕರ್ಚಿಕಾಯಿ ಪಲ್ಯ ಜೊತೆಗೆ ಬಿಸಿ ಬಿಸಿ ರೊಟ್ಟಿ ಮಾಡಿದ್ದೆ, ಅದನ್ನ ನೋಡಿರಿ. ಎಷ್ಟು ನೋಡಿದರೆ ತಿನ್ಬೇಕನ್ಸಾಗತ್ತಲ್ಲ. ಬರೀ ಈ ವಿಡಿಯೋನ ಈಗ ಸ್ಟಾರ್ಟ್ ಮಾಡೋಣ ಅಂತ. ಸ್ನೇಹಿತರೆ, ಈಗ ನೋಡಿರಿ, ನಾನು ಜೋಳದ ಹಿಟ್ಟು ಹಾಕ್ಕೊಂಡಿದ್ದೀನಿ. ನೀವು ನಿಮ್ಮ ಮನೆಗೆ ಹೆಂಗೆ ಜನ ಇರ್ತಾರೋ ಅದ್ರ ಮೇಲೆ ತೊಗೊಳ್ರಿ. ನಾನಿಲ್ಲಿ ಒಂದು ಮೀಡಿಯಮ್ ಸೈಜ್ ಕಪ್ಪಿಂದ 2 ಕಪ್ ಜೋಳದ ಹಿಟ್ಟು ತೊಗೊಂಡಿನಿ ರೀ. ಅದರಲ್ಲೇ 1 ಕಪ್ ಇಲ್ಲ 1.5 ಕಪ್ನಷ್ಟು ನೀರು ಕುದಿಯೋಕೆ ಇಡ್ಬೇಕು ರೀ. ಅಂದರೆ ಜಿಗಟ್ ಅಂತ ಕರಿತೀವಿ ನಾವು ಇದನ್ನು. ಪೂರ್ತಿ ಬಬಲ್ಸ್ ಬಂದು ಕೊತ ಕುದಿಯಂಗೆ ಆ ಥರ ನೀರು ಕುದಿಸ್ಬೇಕು. ಕುದಿಸಿ ಆದಮೇಲೆ ಅದನ್ನು ಈ ಥರ ನಾವು ವಿಡಿಯೋದಾಗ ತೋರ್ಸಕತ್ತೀನಿ ಅಲ್ರಿ, ಸೇಮ್ ಟು ಸೇಮ್ ಹಂಗೆ ಸ್ವಲ್ಪ ನೀರು ಹಾಕ್ಕೊಂಡು ಈ ಥರ ಕಲಿಸ್ಕೊತ ಬರ್ಬೇಕು ರೀ. ಆವಾಗ ಅದು ಜಿಗುಟು ಹಿಟ್ಟಿನಾಗ ಎಲ್ಲ ಮಿಕ್ಸ್ ಆಗುತ್ತೆ ರೀ. ಮಿಕ್ಸ್ ಆದಮೇಲೆ ಅದನ್ನು ಪೂರ್ತಿಯಾಗಿ ಸುತ್ತ ಐತಲ್ಲ, ಇದು ಒಣ ಹಿಟ್ಟು, ಪೌಡ್ರ್ ಹಿಟ್ಟು, ಅದನ್ನು ಡ್ರೈ ಆಗಿರೋಂಥ ಹಿಟ್ಟು ಐತಲ್ಲ, ಅದನ್ನು ಅದಕ್ಕೆ ಜೊತೆ ಎಷ್ಟು ಸಾಧ್ಯನೋ ಅಷ್ಟು ಮಿಕ್ಸ್ ಮಾಡ್ಕೋತಾ ಬರಬೇಕು. ಏನು ಕಷ್ಟ ಅಲ್ರಿ, ರೊಟ್ಟಿ 1 ಸರಿ 2 ಸರಿ ಅಷ್ಟು ಮಾಡುವಾಗ ಸ್ವಲ್ಪ ಕಷ್ಟ ಅನಿಸ್ತೈತಿ. ಮಾಡೋಕ್ಕೆ ಬರೋಲ್ಲ, ಹರಿಯುತ್ತಾ ಏನೋ ದೊಡ್ಡ ಆಗಲ್ಲ ಬೇಗ ಅಂತೇಳಿ ಅನ್ಸುತ್ತೆ. ಆಮೇಲೆ ಮಾಡ್ತಾ ಹೋದ್ರೆ ಈಸಿಯಾಗಿ ಬಂದುಬಿಡ್ತೈತಿ. ಏನು ದೊಡ್ಡ ಬ್ರಹ್ಮವಿದ್ಯೆ ಅಲ್ಲ ರೊಟ್ಟಿ ಮಾಡೋದು. ನಮ್ಮ ಸೈಡಂತೂ ಮಾಮೂಲಿ ಎಲ್ಲರ ದಿನಾನು ರೊಟ್ಟಿ ಮಾಡಿ ನಮ್ಗೆ ಬೇಗ ಕಲ್ತ್ಕೊಂಡ್ಬಿಟ್ಟಿರ್ತೇವೆ ನಾವು. ಬೇಗ ಅಂದರೂ ಏನಿಲ್ಲ ಅಂದರೂ ಒಂದು 8th 9th 10th ಅನ್ನೋಷ್ಟೊತ್ತಿಗೆ ಅಲ್ಲೇ ರೊಟ್ಟಿ ಕಲಿತಿರ್ತೀವಿ. ಯಾಕಂದರೆ ನಮ್ಮದು ಮೇನ್ ಫುಡ್ ಅದಾಗಿರೋದ್ರಿಂದ ಮಾಡೋದನ್ನ ನೋಡಿ ಅದು ಅವಾಗ ಮಾಡೋಕ್ಕೆ ಬಿಟ್ಬಿಡ್ತಾರೆ. ಆವಾಗ ನಾವು ಬೇಗ ಕಲ್ತಿರ್ತೀವಿ ಅಷ್ಟೇ, ಮತ್ತೇನಿಲ್ಲ, ಈಸಿಯಾಗಿ ಮಾಡ್ಕೋಬೋದು. ನನ್ನ ಕೈ ಸ್ವಲ್ಪ ನೋವು ಆಗೈತಿ, ಹಾಗಾಗಿ ನಾನು ಅದನ್ನು ತೋರ್ಸಾತಿದ್ದೆ ನಡುವಿನ ಬೆರಳು. ಈಗ ನೋಡಿರಿ, ನಾವು ಅದಿಷ್ಟು ಎಷ್ಟು ಸಾಧ್ಯನೋ ಅಷ್ಟು ಮಿಕ್ಸ್ ಮಾಡಾದ್ಮೇಲೆ ಈಗ ನಾದ್ಕೋಬೇಕು. ಅದೇ ದಬ್ರಿ ಒಳಗೆ ಪೂರ್ತಿಯಾಗಿ ತಣ್ಣೀರು ತೊಗೊಂಡು ಎಷ್ಟು ಸಾಧ್ಯನೋ ಅಷ್ಟು ಜಿಗಟಿನ ಜೊತೆಗೆ ಅದು ಒಣ ಹಿಟ್ಟನ್ನು ಈ ಥರ ನಾದ್ಕೋಬೇಕು. ನಾನು ತೋರ್ಸಾಗುತ್ತೆ ಎಲ್ಲರೂ ವಿಡಿಯೋದಾಗ. ಆ ಥರ ನೀವು ಹಿಟ್ಟು ಎಷ್ಟು ಚಲೋತ್ನಾಗೆ ನಾದ್ಕೊತಿರಲ್ಲ ಅದ್ರ ತಕ್ಕನಾಗೆ ರೊಟ್ಟಿ ಬರ್ತಾವ್ರಿ. ಹೊಟ್ಟೆ ಎಲ್ಲೂ ಈ ಥರನಾಗಿ ಕರೆಕ್ಟಾಗಿ ನಾದ್ಕೋಬೇಕ್ರಿ ಹಿಟ್ಟನ್ನ. ಎಷ್ಟು ಸಾಧ್ಯನೋ ಅಷ್ಟು ಜಿಗಟಿನ ಜೊತೆಗೆ ಕಲಿಸ್ಕೊಂಡಾದ್ಮೇಲೆ ಆ ತಣ್ಣೀರು ತೊಗೊಂಡಿರ್ತೀವಲ್ಲ, ಅದೇ ಬೊಗಣಿ ಒಳಗೆ ಅದನ್ನು ತೊಗೊಂಡ್ರಿ. ಆ ನೀರನ್ನ ಸ್ವಲ್ಪ ಹಾಕಿ ತಣ್ಣೀರನ್ನ ಹಾಕಿ ಈ ಥರ ನಾದ್ಕೋಬೇಕು. ಮಿದ್ಬೇಕು ರೀ, ಭಾಳ ಅಂದ್ರೆ ಭಾಳ ಮಸ್ತಾಗಿ ನಾದ್ಕೋಬೇಕಾಗತ್ತೆ ಹಿಟ್ಟನ್ನ. ಹೆಂಗೆ ಚರ ಅಂತ ಸೌಂಡ್ ಬರ್ತೈತೆ, ಆ ಥರ ಚರ ನಾದ್ಕೊಂಡು ರೊಟ್ಟಿ ಮಾಡಿದ್ರೆ ಒಂಚೂರು ಏನದು ಸೀಳೋದಿಲ್ಲ, ರೊಟ್ಟಿ ಹರಿಯೋದಿಲ್ಲ. ಎತ್ತಿ ತವಾದೊಳಗೆ ಹಾಕುವಾಗ ಬೇಸಕ್ಕೆ ಆವಾಗೂ ಹರಿಯೋದಿಲ್ಲ. ಮಸ್ತ್ ಬರ್ತಾವ್ರಿ. ಅದು ಹಾಗಾಗಿ ಹಿಟ್ಟು ನಾದ್ಕೊಳ್ಳೋದ್ರಾಗ ಸ್ವಲ್ಪ ಭಾಳ ಅಂದ್ರೆ ಭಾಳ ಸ್ವಲ್ಪ ಒಂಚೂರು ಟೈಮ್ ಕೊಟ್ಟು ನೀಟಾಗಿ ನಾದ್ಕೊರಿ ಹಿಟ್ಟನ್ನ. ಅವಸರ ಮಾಡಿ ಹಂಗೆ ಸುಮ್ಮನೆ ನೀರು ಹಾಕಿ ಕಲಸಿ ಇಟ್ಬಿಡ್ಬೇಡ್ರಿ, ಹಂಗಾದ್ರೆ ರೊಟ್ಟಿ ಬರೋದಿಲ್ಲ. ನಾದೋದ್ರಾಗ ಮೇನಾಗಿ ಜೋಳದ ರೊಟ್ಟಿ ಹೆಂಗೆ ಬರ್ತವೆ ಅಂತ ಗೊತ್ತಾಗುತ್ತೆ. ಈಗ ನೋಡ್ತಿರ್ಬೋದು ನಾನು ಹೆಂಗೆ ನಾದಾಕತ್ತೀನಿ ನೋಡ್ರಿ. ಈ ಥರ ನಾದಿ ಇಟ್ಕೊಂಡು ನೀವು ಏನಾದರೂ ಈ ಕಟಕ್ ರೊಟ್ಟಿ, ತೆಳ್ಳನ ರೊಟ್ಟಿ ಅಂತೀವಲ್ಲ, ಅದನ್ನು ತೋರ್ಸಕತ್ತೀನಿ. ಈ ಥರ ಮಾಡ್ಕೋಬೇಕಂದ್ರೆ ಹಿಟ್ಟನ್ನ ಎಷ್ಟು ಸಾಧ್ಯನೋ ಅಷ್ಟು ನಿಮಗೆ ಎಷ್ಟು ತಟ್ಟಕಾಯಿ ಅಥವಾ ಲಟ್ಸಕಾಯಿ ನಿಮ್ಗೆ ಅನುಕೂಲ ಆಗುತ್ತೋ ಆ ಲೆಕ್ಕಗೆ ನೀವು ಗಟ್ಟಿಯಾಗೆ ನಾದ್ಕೋಬೇಕಾಗತ್ತೆ. ನಿಮಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಗಟ್ಟಿಯಾಗಿ ನಾದ್ಕೋರಿ. ಈಗ ನೀವು ಮೆತ್ತನ ರೊಟ್ಟಿ ಮಾಡ್ತೀವಿ, ನಾವು ಆಗ ತಿಂತೀವಿ, ಏನದು ಉಬ್ಬಿ ಬರೋಂಥ ರೊಟ್ಟಿ ಬೇಕಂತಂದ್ರೆ ಸ್ವಲ್ಪ ಪರವಾಗಿಲ್ಲ, ಹಿಟ್ಟನ್ನ ಮಿದುವಾಗೆ ನಾದ್ಕೋಬೋದು. ಆವಾಗ ರೊಟ್ಟಿ ಸಾಫ್ಟಾಗಿ ಹೋಳಿಗೆ ಥರ ಬರ್ತೈತೆ ರೀ. ಆ ರೊಟ್ಟಿ ದಪ್ಪನ ರೊಟ್ಟಿ ಅಂತ ಕರಿತೀವಲ್ಲ ಅದು. ಇಲ್ಲ ನಾವು ಸ್ಟೋರ್ ಮಾಡ್ಕೊಂಡು ತಿಂತೀವಿ ನಮ್ಮ ಕಟಕ್ ರೊಟ್ಟಿ ಅಂದ್ರೆ ನೀವು ಹಿಟ್ಟನ್ನು ಗಟ್ಟಿಯಾಗೆ ನಾದ್ಕೋಬೇಕಾಗತ್ತೆ. ಆವಾಗ ನೀವು ಎಷ್ಟೊತ್ತು ಉದ್ದಿದ್ರೂ ಕೂಡ ರೊಟ್ಟಿ ಒಂಚೂರು ಹರಿಯೋದಿಲ್ಲ, ಬೇಗ ಕಟ್ಟಕ್ಕೆ ಹಾಕವು, ಭಾಳ ರುಚಿ ಹಾಕವ್ರಿ. ಒಂದು ಎಷ್ಟು ತಿಂಗಳಂಗಟ್ಟೆ ಆದರೂ ಎತ್ತಿಟ್ಕೊಂಡು ತಿನ್ಬೋದು ಜೋಳದ ರೊಟ್ಟಿನ. ಈಗ ನಾನು ನಾದಿದ್ದಾಯ್ತು ರೀ. ಈಗ ಸ್ವಲ್ಪ ಹಿಟ್ಟು ತೊಗೊಂಡಿನಿ ನೋಡಿರಿ. ಈ ಥರ ಪ್ರತಿ ಸರಿ ನೀವು ರೊಟ್ಟಿ ಮಾಡೋವಾಗ ಇಷ್ಟು ಹಿಟ್ಟು ತೊಗೋತೀರಲ್ಲ, ಈ ಥರ ಮಿದ್ದಬೇಕು. ನೀವು ಮಿದ್ದಿದಾಗ ರೊಟ್ಟಿ ಭಾಳ ಚಲೋ ಬರ್ತಾವೆ ರೀ. ಬೇಕಾದ್ರೆ ನೀವು ಒಂದ್ಸರಿ ಈ ಟಿಪ್ಸ್ ಎಲ್ಲ ಟ್ರೈ ಮಾಡಿ ನೋಡ್ಕೊರಿ. ಆ ಥರ ಚರ ಅದನ್ನ ಮಿದ್ಕೊಂಡ್ಮೇಲೆ ಸ್ವಲ್ಪ ಒಣ ಹಿಟ್ಟು ಹಾಕಿ, ಈಗ ನಾನು ತೋರ್ಸಾಕ್ಮೇಲೆ ಆ ಥರ ಸ್ವಲ್ಪ ಒಂದು ಅಂಗೈ ಅಗಲ ಆಗೋಷ್ಟು ಬಡಿಯೋದ್ರಿ, ಬಡ್ಕೋಬೇಕು. ಆಮೇಲೆ ಪೂರ್ತಿ ಬಡ್ದು ರೊಟ್ಟಿ ಮಾಡೋಕೆ ಆಗಲ್ಲ.
ಅಂಥವ್ರಿಗೆ ಈ ಥರ ಒಂದು ಹಂಗೆ ಅಗಲ ಆಗೋರಿಗೆ ಅಷ್ಟ ಬಡ್ಕೋಬೇಕು ರೀ ರೊಟ್ಟಿನ ಬಡಿದು. ಆಮೇಲೆ ಲತ್ತುಗುಣಿ ಇರುತ್ತಲ್ರಿ ಅದಕ್ಕೊಂದು ಪ್ಲಾಸ್ಟಿಕ್ ಪೇಪರ್ನ ಹಾಕಿ ಆ ಕಡೆ ಈ ಕಡೆ ರಬ್ಬರ್ಲ ಹಾಕಿ ಕಟ್ಟಿಟ್ಕೊಂಡಿರ್ತೀವಿ. ಅಂಥ ಲತ್ತಿಗುಣಿ ತೊಗೊಂಡು ಈ ಥರ ಲಟ್ಟಿಸೋದ್ರೆ ಏನು ಒಂಚೂರು ಲತ್ತಣಿಗೆಗೆ ಹಿಡಿಯೋದಿಲ್ಲ ಹಿಟ್ಟು. ಆಮೇಲೆ ಗ್ಯಾಸ್ ಕಟ್ಟಿಗೂ ಅಂಟ್ಕೊಳೋದಿಲ್ಲ, ರೊಟ್ಟಿ ಹರಿಯೋದಿಲ್ಲ, ಅಷ್ಟು ಈಸಿಯಾಗಿ ಬರ್ತಾವೆ. ಇದನ್ನ ಈ ಥರ ಲತ್ತಿಗುಣಿಗೆ ಈ ಥರ ಹಾಳಿ ಸುತ್ತೋದು ಹೆಂಗಂತೆ ಒಂದು ಸರಿ ತೋರಿಸ್ತೀನಿ ರೀ ನಿಮ್ಗೆ ವಿಡಿಯೋದಾಗ. ಇದ್ರಾಗ ಬೇಡ ಲೆಂದಿ ಆಗುತ್ತೆ. ಈಗ ನೋಡ್ತಿರ್ಬೋದು ಹೆಂಗೆ ನಾನು ಲಟ್ಟಿಸಾಕತ್ತೀನಿ ನೋಡ್ರಿ. ಒಂದು ಚೂರು ಒಣ ಹಿಟ್ಟು ಹಾಕಿ ಬುಡಕ್ಕೆ ರೊಟ್ಟಿ ಎಲ್ಲ ಸರಿಸಿ ನೀಟಾಗಿ ಎಲ್ಲೂ ಒಂದು ಕಡೆ ದಪ್ಪ ಒಂದು ಕಡೆ ತೆಳ್ಳ ಆಗಬಾರ್ದು. ಎಲ್ಲ ಕಡೆ ಈವನ್ನಾಗಿ ಲಟ್ಟಿಸ್ಕೋಬೇಕು. ಒಂದೇ ಸಮ ಇರಬೇಕು ರೊಟ್ಟಿ. ನಡುವಾಯಿತು, ರೌಂಡಿಗೆ ಸುತ್ತು ಲಾಸ್ಟಿಗೆ ಎಡ್ಜಸ್ ಆಯಿತು, ಅದೆಲ್ಲನೂ ಒಂದೇ ರೀತಿಯಾಗಿ ಲಟ್ಟಿಸಬೇಕಾಗತ್ತೆ ನೀವು. ಯಾಕಂದರೆ ಅದು ನಡುವು ದಪ್ಪ ಮಾಡಿ ಸುತ್ತ ತೆಳ್ಳಗೆ ಮಾಡಿದ್ರೆ ಅಲ್ಲಿ ಹೊತ್ತಿ ಬಿಡ್ತೈತೆ ರೀ, ಅದು ಎಲ್ಲಿ ದಪ್ಪ ಇರುತ್ತೆ ಅಲ್ಲಿ. ಇಲ್ಲ ನಡುವು ಜಾಸ್ತಿ ಪ್ರೆಷರ್ ಹಾಕಿ ಲಟ್ಟಿಸಿ ಲಾಸ್ಟ್ಗೆಲ್ಲ ದಪ್ಪ ತಂದು ಇಡಬೇಡ್ರಿ ರೊಟ್ಟಿನ. ಹಂಗಾದಾಗ ನಾವು ಕರೆಕ್ಟಾಗಿ ಬೇಯೋದಿಲ್ಲ ರೊಟ್ಟಿ ಅಷ್ಟು, ಮತ್ತೇನೇ ಇಲ್ಲ. ಒಂದು ಕಡೆ ಹೊತ್ತಿ ಬಿಡ್ತಾವೆ, ಒಂದು ಕಡೆ ಹಂಗೆ ಹಸಿ ಉಳಿತಾವೆ. ಎಲ್ಲ ಕಡೆ ಹದವಾಗಿ ಒಂದೇ ರೀತಿಯಾಗಿ ರೊಟ್ಟಿ ಲಟ್ಟಿಸಿದ್ರಿಂದ ಒಂದು ಸಮ ಪ್ರಮಾಣದಾಗ ಆವಾಗ ಏನಾಗೋದಿಲ್ಲ, ಮಸ್ತ್ ಬರ್ತೈತಿ. ಈಗ ನೋಡಿರಿ ಹಂಚು ಕಾಯಕ್ಕಿಟ್ಟಿದ್ದೆ ನಾನು. ಈ ರೊಟ್ಟಿ ಲಟ್ಸೋಕೆ ಮುಂಚೆನೇ ಇಟ್ಟೆ ಆನ್ ಮಾಡಿ. ಈಗ ಹಂಚು ಕಾದೈತಿ. ರೊಟ್ಟಿನ ಎತ್ತಿ ಹಾಕೋದ್ರಿ. ಹಾಕೋಗೇನು ತೊಂದರೆ ಏನಾಗಲ್ಲ, ಸಾಧ್ಯನೇ ಇಲ್ಲ, ಹರಿಯೋದು ಬೀಳೋದು ಏನಾಗೋದಿಲ್ಲ. ಹಾಕಿದ ಮೇಲೆ ಈ ಥರ ಒಂದು ವೈಟ್ ಬಟ್ಟೆ ತೊಗೊಂಡು ತಣ್ಣೀರೊಳಗೆ ಎದ್ದು ಈ ಥರ ಒರ್ಸೋಣದ್ರಿ. ಈ ಥರ ಒರ್ಸೋದು ಯಾಕಪ್ಪ ಅಂದ್ರೆ ಅದು ಒಣ ಹಿಟ್ಟು ಹಾಕಿರ್ತಲ್ರಿ ಬುಡಕ್ಕೆ, ಆ ರೊಟ್ಟಿ ಎಲ್ಲ ಸರಿದಾಡಲಿ, ಜಾಗ ಬಿಟ್ಟು ಬರಲಿ, ಅಂಟುಕೋಬಾರ್ದು ಅಂತೇಳಿ, ಆ ಹಿಟ್ಟು ಹೋಗಲಿ ಅಂತೇಳಿ ಈ ಥರ ನೀರು ಹಚ್ಚೋದು ಅಷ್ಟೇ, ಮತ್ತೇನಿಲ್ಲ. ಈಗ ನೋಡಿರಿ ಒಂದು ಕಡೆ ಎಲ್ಲ ಬೇಯ್ತು, ಅದನ್ನ ಟರ್ನ್ ಮಾಡಿ ಹಾಕ್ಕೊಂಡಿದ್ದೀನಿ ರೀ. ಈಗ ಈ ರೊಟ್ಟಿ ಬೇಯಿಸತ್ಲೇ ಈ ಕಡೆ ಇನ್ನೊಂದು ರೊಟ್ಟಿ ರೆಡಿಯಾಗಿರ್ಬೇಕು ರೀ ನಮ್ಮದು ಲಟ್ಟಿಸೋದು. ಹಂಗಾದಾಗ ನಿಮ್ಮದು ಗ್ಯಾಸು ಉಳಿತಾಯ ಆಗುತ್ತೆ. ಇಲ್ಲ ಇದು ಬೇಯಿಸ್ಕೊಂತ ನಿಂತು ಅಲ್ಲಿನ ರೊಟ್ಟಿನೇ ಆಗಿಲ್ಲ ಅಂದ್ರೆ ಗ್ಯಾಸ್ ಭಾಳ ವೇಸ್ಟ್ ಆಗುತ್ತೆ ರೊಟ್ಟಿ ಮಾಡೋಕೆ. ಈಗ ಹಳ್ಳಿ ಕಡೆ ಎಲ್ಲ ಏನು ಮಾಡ್ಬಿಡ್ತಾರೆ, ಕಟ್ಟಿಗೆ ಒಲೆ ಒಳಗೆ ಮಾಡ್ತಾರೆ ರೊಟ್ಟಿನ. ಏನು ಎಲ್ಲ ಕಡೆ ಹಳ್ಳಿಯಾಗ ಮಾತ್ರ ರೊಟ್ಟಿನ ಗ್ಯಾಸ್ ಮೇಲೆ ಮಾಡೋದಿಲ್ಲ ರೀ, ಒಲೆ ಮೇಲೆ ಮಾಡ್ತೀವಿ. ಯಾಕಂದ್ರೆ ಗ್ಯಾಸಾಗ ಖರ್ಚು ಭಾಳ ಆಗುತ್ತೆ ಇದಕ್ಕೆ ಅಂತೇಳಿ. ಹಂಗೆ ನೀವು ಗ್ಯಾಸ್ ಮೇಲೆ ಮಾಡೋರಾದ್ರೆ ಒಂದು ಇಲ್ಲಿ ರೊಟ್ಟಿ ಬೇಯಿಸತ್ಲೇ ಅಲ್ಲಿ ಒಂದು ರೊಟ್ಟಿ ರೆಡಿ ಆಗಿರಬೇಕು ಕಲ್ಲ ಮೇಲೆ. ಹಾಗಿದಾಗ ಗ್ಯಾಸು ಅಷ್ಟೇನು ವೇಸ್ಟ್ ಆಗೋದಿಲ್ಲ. ಈಗ ನೋಡಿರಿ ಎರಡು ಕಡೆ ಬೇಯಿಸಿ ತೆಗೆದೆ ನಾನು. ನೋಡಿರಿ ಎಷ್ಟು ಮಸ್ತ್ ಬಂದೈತಿ ಕಟ್ಟಕ್ಕಾಗಿ. ಅದು ಇನ್ನೂ ಕಟ್ಟಕ್ಕಾಗಬೇಕಂದ್ರೆ ನಮ್ಮದು ಗ್ಯಾಸ್ ಸ್ಟವ್ ಹಿಂದುಗಡೆ ಅಷ್ಟು ಜಾಗ ಇಲ್ಲ, ಅಕಸ್ಮಾತ್ ಅಲ್ಲಿನೇ ಇಟ್ಕೋಬೋದು. ಈ ಥರ ಓರೆಯಾಗಿ ನಿಲ್ಲಿಸ್ಬೇಕು ರೀ ರೊಟ್ಟಿನ. ಅದು ಎಲ್ಲ ರೊಟ್ಟಿ ಮಾಡ್ತಾ ಅದು ಜಳ ಬಡ್ದು ಪೂರ್ತಿ ಕಟ್ಟಕ್ಕಾಗುತ್ತೆ ರೀ ರೊಟ್ಟಿ. ತೆಳ್ಳಗೆ ಕಟ್ಟಕ್ಕಾಗುತ್ತೆ, ಬಾಯಾಗ ತಿನ್ನುವಾಗ ಸೌಂಡ್ ಬರುತ್ತೆ ರೀ, ನಾಲ್ಗಿಗೆ ಹೊಸರಿಗೆ ಚುಚ್ಚಂಗಾಗಿರ್ತಾವೆ, ಅಷ್ಟು ತೆಳಗಾಕವು ರೊಟ್ಟಿ. ಆ ಥರ ಏರಾಗಿ ಮತ್ತೆ ವಾಪಸ್ಸು ಏನದು ಉರಿ ಜಳಕ ಇಡ್ಬೇಕು ರೀ ಅವನ್ನ, ಆವಾಗ ಪೂರ್ತಿಯಾಗಿ ಕಟ್ಟಕಾಯಿ ಬರ್ತಾವೆ ರೊಟ್ಟಿ. ಅದಾಯ್ತು. ಈಗ ನೋಡಿರಿ ನಾನು ಮುಟ್ಗಿ ಮಾಡೋಕೆ ದಪ್ಪನ ರೊಟ್ಟಿ ಮಾಡಾಕತ್ತೀನಿ, ಉಬ್ಬಿ ಬರೋ ಅಂಥ ರೊಟ್ಟಿನ. ನನ್ನ ಮಗ ಅಳಾಗ್ತಿದ್ದೆ, ಅವ್ನಿಗೊಂದು ಮಾಡಿಕೊಟ್ರೆ ಆಯ್ತು ಅಂತೇಳಿ. ಈ ರೊಟ್ಟಿ ನೋಡಿರಿ ನಾನು ಹೆಂಗೆ ಮಾಡ್ಕೊಂಡಿನಿ, ದಪ್ಪಾಗಿ ಲಟ್ಟಿಸ್ಕೊಂಡಿನಿ, ತೆಳ್ಳಗೆ ಮಾಡಿಲ್ಲ, ಮೀಡಿಯಮ್ ಆಗಿ ದಪ್ಪ ಲಟ್ಟಿಸ್ಕೊಂಡು ಹಾಕಿ ಅದಕ್ಕೆ ನೀರು ಹಚ್ಚಿ ಮತ್ತೆ ಟರ್ನ್ ಮಾಡ್ಕೊಂಡಿದ್ದೀನಿ. ನೋಡ್ತಿರ್ಬೋದು ಅದು ಎಲ್ಲಿ ಹಸಿ ಇರುತ್ತೋ ಅಲ್ಲಿ ಒತ್ತಿ ಬೇಯಿಸ್ಕೋಬೇಕು. ಇದು ಉಬ್ಬಿ ಬರ್ತೈತೆ ರೀ, ಹೊಟ್ಟೆ ಉಬ್ಬಿ ಬರಬೇಕು, ಸಾಫ್ಟಾಗಿರೋ ಹೋಳಿಗೆ ಅಂತ ರೊಟ್ಟಿ ಬೇಕಂದಾಗ ನೀವೇನು ಮಾಡಬೇಕು, ಸ್ವಲ್ಪ ದಪ್ಪನಾಗೆ ಲಟ್ಟಿಸ್ಕೊರಿ ರೊಟ್ಟಿನ. ಅದಕ್ಕೆ ತೆಳ್ಳಗೆ ಮಾಡಿದ್ರೆ ಅದು ಬೇಗ ಬಿರ್ಸಾಗ್ಬಿಡ್ತೈತಿ, ಮುಟಿಗೆ ಬರೋಲ್ಲ. ನೋಡ್ತಿರ್ಬೋದು ನೀವು ಹೆಂಗೆ ಉಬ್ಬಾಕತ್ತೈತಿ ರೊಟ್ಟಿ ಅಂತೇಳಿ. ಇದು ಏನೇ ಅಲ್ಲ, ಪೂರ್ತಿ ಹಂಚು ತುಂಬ ಉಬ್ಬಿರ್ತಾವೆ ರೊಟ್ಟಿ ಎಲ್ಲ. ಏನದು ಮುಚ್ಚುಕಟ್ಟಿಗೆ ಇಲ್ಲ ಒಳ್ಳೆ ಹಾಕಕ್ಕೆ ಬರ್ತಿರಲ್ಲ, ಅದು ಹಾಗಾಗಿರ್ತೈತಿ. ಈಗ ನೋಡಿರಿ ರೊಟ್ಟಿ ದಪ್ಪನ ರೊಟ್ಟಿ ರೆಡಿ ಆಯಿತು. ಈಗ ಇದನ್ನು ಮುಡಿಗೆ ಮಾಡಿ ಕೊಡ್ತೀನಿ ನಮ್ಮ ತನ್ಮಯಿಗೆ. ಸ್ವಲ್ಪ ತುಪ್ಪ ಹಾಕಿ ಒಂಚೂರು ಉಪ್ಪು ಹಾಕಿ ಕೈಲೇ ಈ ಥರ ಮಿದ್ದಿ ಕೊಟ್ಟಿರ್ತೀನಿ ನಾನು. ಇದು ಎಮರ್ಜೆನ್ಸಿ ಮುಟ್ಗಿ ಅಂತ ಕರಿತೀವಿ ರೀ ನಾವು, ಅರ್ಜೆಂಟ್ ಒಳಗೆ ಮಕ್ಕಳು ಕಾಡಬಾರ್ದು ಹಸಿವಾದಾಗ ಅಂಥೇಳಿ. ಅದೇ ರೊಟ್ಟಿಗೆ ತುಪ್ಪ ಹಾಕಿ ಒಂಚೂರು ಉಪ್ಪು ಹಾಕಿ ಈ ಥರ ಕೈಲೇ ಬಿಟ್ಟು ಕೊಟ್ಟಿರ್ತೀವಿ. ಭಾಳ ಅಂದ್ರೆ ಭಾಳ ಹೆಲ್ದಿ ರೀ ಇದೊಂದು ಕೂಡ. ಹಾಗೆ ಏನೆಲ್ಲ ಮಾಡೋಕ್ಕೆ ಸಾಧ್ಯನೋ, ಏನೆಲ್ಲ ರೊಟ್ಟಿ ಮಾಡುವಾಗ ಅದು ಎಲ್ಲನೂ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳಕತ್ತೀನಿ. ಈ ಥರ ಮಾಡಿಕೊಟ್ರೆ ಮಕ್ಕಳು ಭಾಳ ಅಂದ್ರೆ ಭಾಳ ಇಷ್ಟಪಟ್ಟು ತಿಂತಾರೆ. ಕೈ ಮುಟ್ಟಿಗೆ ಅಂತ ಕರಿತೀವಲ್ರಿ ಅದು. ಈಗ ಒಳ್ಳೆಗ ಅದೆಲ್ಲ ಮಾಡ್ಯಾದ ಅದು ಬೇರೆ, ಮುಟ್ಟಿಗೆ ಅದನ್ನ ಸರಿ ತೋರಿಸ್ತೀನಿ ನಿಮ್ಗೆ. ಅದಕ್ಕೆಲ್ಲ ಪದ್ಧತಿ ಸರಿಯಾಗಿ ಖಾರ ಮಾಡಿಕೊಂಡು ಮಾಡಬೇಕಾಗತ್ತೆ. ಅದನ್ನ ಇನ್ನೊಂದು ಸರಿ ಶೇರ್ ಮಾಡ್ಕೊತೀನಿ ಮುಟ್ಟಿಗೆ ಮಾಡೋದು. ಈಗ ನೋಡಿರಿ ಮತ್ತೆ ಒಂದು ರೊಟ್ಟಿ ತೆಳ್ಳಗೆ ಲಟ್ಟಿಸ್ಕೊಂಡು ಮತ್ತೆ ಬೇಯಿಸಾಕತ್ತೀನಿ. ಹಾಕಿ ಒಂಚೂರು ನೀರು ಹಚ್ಚಾಕತ್ತೀನಿ. ಹಚ್ಚಿಂದ ಈಗ ಎಲ್ಲ ಇದು ನೀರು ಹಚ್ಚಿರ್ತೀವಲ್ಲ ಅದೆಲ್ಲ ಡ್ರೈ ಅನಿಸ್ತೈತಿ ರೊಟ್ಟಿ ಮೇಲೆ ಹಚ್ಚಿದ ನೀರು. ಆವಾಗ ಇದನ್ನ ಟರ್ನ್ ಮಾಡ್ಕೋಬೇಕು. ಅಲ್ಲಿವರೆಗೂ ನೀವು ಅದನ್ನ ಎತ್ತಕ್ಕೆ ಹೋಗ್ಬೇಡ್ರಿ. ಈ ಕಡೆ ನೆಕ್ಸ್ಟ್ ರೊಟ್ಟಿ ಮಾಡ್ಕೊತ ಏರಿ. ಅದು ಯಾವಾಗ ಹಚ್ಚಿದ ನೀರೆಲ್ಲ ಡ್ರೈ ಆಗಿ ಹೋಗಿರ್ತೈತಲ್ಲ, ಒಣ ಅನ್ಸುತ್ತಲ್ಲ, ಆವಾಗ
ಹೊಳ್ಸ್ಕೊಬೇಕಿರೋ ರೊಟ್ಟಿನ ಹೊಳ್ಸ್ಕೊಂಡು ಸೇಮ್ ಟು ಸೇಮ್ ಇಲ್ಲೊಂದು 1 ರಿಂದ 2 ನಿಮಿಷ ನೀಟಾಗಿ ಬೇಯಿಸ್ಕೊಂಡು ತೆಗೆದ್ರಿ. ಇಷ್ಟ ರೀ ರೊಟ್ಟಿ ಮಾಡಿ, ಏನು ದೊಡ್ಡ ಕೆಲಸ ಅಲ್ಲ. ನೋಡ್ತಿರ್ಬೋದು, ತೋರಿಸ್ತೀನಿ ನಿಮ್ಗೆ ರೊಟ್ಟಿ ಎಲ್ಲ ಹೆಂಗಾಗ್ಯಾವ ಅಂತೇಳಿ. ಲಾಸ್ಟಿಗೆ ಒಂದು 20 ರಿಂದ 30 ರೊಟ್ಟಿ ಮಾಡಿದ್ದೆ ನಾನು. ಈ ಥರ ತೆಳ್ಳನ ರೊಟ್ಟಿ ಇಟ್ಟು ತಿನ್ಬೋದು. ಒಂದು ಸರಿ ಮಾಡಿಟ್ಬಿಟ್ರೆ ಈ ಥರ ಒಂದು 4-5 ದಿನಗಟ್ಟಲೆ 15 ದಿನಗಟ್ಟಲೆ ಎತ್ತಿಟ್ಕೋಬೋದು, ತಿಂಗಳಗಟ್ಟಲೆ ಮಾಡಿಟ್ಕೋಬೋದು. ಅಷ್ಟು ರೊಟ್ಟಿ ಮಾಡಿದ್ರೆ ನಾನು ಸದ್ಯಕ್ಕೆ ಈಗೊಂದು 2 ರಿಂದ 3 ದಿನ ಆಗೋಷ್ಟು ರೊಟ್ಟಿನ ನಾನು ಮಾಡಿ ಇಟ್ಕೊಂಡಿನಿ ರೀ. ಈ ಥರ ತೆಳ್ಳಗೆ ನಾವು ಆಗ ದಪ್ಪ ಮಾಡ್ಕೊಂಡು ತಿಂತೀವಲ್ಲ, ಅದು ಅವತ್ತಿನ ಒಂದು ಹೊತ್ತಿಗೆ ಊಟ ತಿನ್ನೋಕಷ್ಟ ಆಗ್ತಾವೆ ರೀ ರೊಟ್ಟಿ ಅವು. ಆಮೇಲೆ ಆರೇನು ತಿನ್ನೋಕಷ್ಟು ಸರಿ ಅನ್ಸಲ್ಲ. ನೋಡ್ತಿರ್ಬೋದು ರೊಟ್ಟಿ ಏನು ಮಸ್ತಾಗಿ ಬಂದವು ಅಂತೇಳಿ. ನೋಡ್ರಿ ಎಷ್ಟು ಮಸ್ತಾಗಿ ಬಂದವು ರೊಟ್ಟಿ. ತೆಳ್ಳನ ರೊಟ್ಟಿ ಎಷ್ಟು ಹದವಾಗಿ ಬೆಂದವು, ಅಷ್ಟು ಸಾಫ್ಟ್ ಆಗ್ಯಾವ ರೀ. ಕಟಕಾಗಬೇಕಂದ್ರೆ ಹೇಳಿದ್ನಲ್ಲ ನಿಮ್ಗೆ, ಗ್ಯಾಸ್ ಸ್ಟವ್ ಸುತ್ತ ಅಕ್ಕಪಕ್ಕ ಮತ್ತು ಅದರ ಹಿಂದ್ಗಡೆ ಜಾಗದಾಗ ಓರೆಯಾಗಿ ನಿಲ್ಲಿಸಿಡ್ರಿ. ಅವಾಗ ಜಳ ಬಡ್ದು ಪೂರ್ತಿಯಾಗಿ ಹಾಕವ್ರಿ ರೊಟ್ಟಿ. ಈಗ ನಾನು ಇದನ್ನು ಕರ್ಚಿಕಾಯಿ ಪಲ್ಯ ಮಾಡಿದ್ದೆ, ಅದ್ರ ಜೊತೆಗೆ ಸರ್ವ್ ಮಾಡಾಕತ್ತೀನಿ. ಮಧ್ಯಾಹ್ನ ಊಟಕ್ಕೆ ಸಖತ್ತಾಗಿರ್ತೈತಿ. ಈ ಪಲ್ಯನ ನೆಕ್ಸ್ಟ್ ನಾಳೆ ಅಥವಾ ನಾಡಿದ್ದು ಶೇರ್ ಮಾಡ್ಕೋತೀನಿ, ಈ ಪಲ್ಯ ಮಾಡೋದು ಹೆಂಗಂತೇಳಿ. ಇದು ಬಿತ್ತಿದೆ ಬೆಳೆದೆ ಹಂಗೆ ಸಿಗೋವಂಥ ಒಂದು ಹೆಲ್ದಿ ಆಗಿರೋಂಥ ಆರೋಗ್ಯಕರವಾಗಿರೋಂಥ ಪಲ್ಯ ಅದು. ಇದನ್ನ ಆ ರೆಸಿಪಿ ಮಾಡೋದು ಹೆಂಗಂತ ನಿಮ್ಮ ಜೊತೆಗೆ ನೆಕ್ಸ್ಟ್ ಶೇರ್ ಮಾಡ್ಕೋತೀನಿ ರೀ. ನೋಡಿರಿ ರೊಟ್ಟಿ ಕರ್ಚಿಕಾಯಿ ಪಲ್ಯ ಸಖತ್ತಾಗಿ ರೆಡಿ ಆಯಿತು. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನ ಮರಿಬೇಡ್ರಿ. ಹೊಸ್ದಾಗಿ ನೋಡ್ರಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿರಿ. ನೋಡಿರಿ ಏನು ಮಸ್ತಾಗಿ ಬಂದೈತಿ ಪಲ್ಯ ಮತ್ತು ರೊಟ್ಟಿ ಸಾಫ್ಟಾಗಿ ಬಂದವು. ಓಕೆ, ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟಾಟಾ ಬಾಯ್, ಟೇಕ್ ಕೇರ್, ಥ್ಯಾಂಕ್ಸ್ ಫಾರ್ ವಾಚಿಂಗ್, ನಮಸ್ಕಾರ.